ಮಾರ್ಚ್ ಕೊನೆಯಲ್ಲಾದಂಥ ಶನಿಗ್ರಹದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳೇ ಆಗಿರುತ್ತೆ. ಗ್ಯಾರಂಟಿಯಾಗಿ ನಿಮ್ಮಲ್ಲಿ ಎಷ್ಟೊಂದು ಜನ ಇದರಿಂದ ಆದಂತಹ ರಿಸಲ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರಾ. ಆದರೆ ಇವತ್ತು ನಾವು ಒಂದು ಒಳ್ಳೆ ಗ್ರಹದ ಬಗ್ಗೆ, ಶುಭ ದೃಷ್ಟಿ ಬಗ್ಗೆ ಮಾತಾಡೋಣ. ಅದರ ಆಶೀರ್ವಾದದ ಬಗ್ಗೆನೂ ನಾನು ಇವತ್ತು ನಿಮಗೆ ಹೇಳ್ತೀನಿ. ಈ ಗ್ರಹದ ಮಹತ್ವ ಏನು ಅಂದ್ರೆ, ಅದು ನಮ್ಮನ್ನ ಕೆಳಗೆ ಬೀಳೋದಕ್ಕೆ ಬಿಡಲ್ಲ. ಯಾವಾಗ್ಲೂ ಕೈ ಹಿಡಿದು ನಿಮ್ಮನ್ನ ಕಾಪಾಡ್ತಾನೇ ಇರುತ್ತೆ. ನೀವು ಯಾವುದೋ ತೊಂದರೆಯಲ್ಲಿ ಸಿಕ್ಕಿದೀರಾ ಅನ್ನೋ ಸಮಯದಲ್ಲಿ ಒಂದು ಕಾಣದ ಕೈಯಿಂದ ನಿಮಗೆ ಸಹಾಯ ಮಾಡಿಸುತ್ತೆ. ಸೊ ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಅತ್ಯಂತ ಶುಭ ಗ್ರಹ ಆದಂತ ಗುರುಗ್ರಹದ ಬಗ್ಗೆ. ಆಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯದಲ್ಲಿ ಗುರುಗ್ರಹನ ನಾವು ಅತ್ಯಂತ ಶುಭ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ದೇವತಾ ಗ್ರಹ. ಅದು ಯಾವಾಗ್ಲೂ ನಮಗೆ ಒಳ್ಳೇದೇ ಮಾಡತ್ತೆ, ಕೆಲಸಗಳನ್ನ ಸುಲಭ ಮಾಡತ್ತೆ. ಶನಿ, ರಾಹು, ಕೇತು, ಕುಜ ಗ್ರಹಗಳು ನಿಮಗೆ ತೊಂದರೆ ತಂದ್ರೆ ಗುರುಗ್ರಹ ನಿಮ್ಮನ್ನ ಸದಾಕಾಲ ರಕ್ಷಣೆ ಮಾಡತ್ತೆ. ಹಾಗಾದ್ರೆ ಬನ್ನಿ, 2025ರಲ್ಲಿ ಗುರುಗ್ರಹದ ಬದಲಾವಣೆಯಿಂದ ಯಾವ ಯಾವ ರಾಶಿಗೆ ಏನೇನು ಫಲ ಸಿಗತ್ತೆ ಅಂತ ನೋಡೋಣ. ಬದಲಾವಣೆ ಎಲ್ಲಿ ಆಗ್ತಿದೆ ಅಂತಿದ್ದೀರಾ? ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾ ಇದೆ. ಇದೇ 2025ರ ಮೇ 14ರಂದು. ಹಾಗಾದ್ರೆ ಎಲ್ಲ 12 ರಾಶಿಗಳಿಗೂ ಗುರುಗ್ರಹ ಒಳ್ಳೇದೇ ಮಾಡತ್ತಾ? ಇಲ್ಲ, ಕೆಲವೊಂದು ರಾಶಿಗಳಿಗೆ ಇದು ತೊಂದರೆಯನ್ನ ಕೊಡುತ್ತೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ, ಹಾಗಾದ್ರೆ ಗುರುಗ್ರಹದ ಬದಲಾವಣೆಯಿಂದಾಗಿ ಕಟಕ ರಾಶಿಯವರ ಮೇಲೆ ಯಾವ ತರ ಫಲಗಳನ್ನ ಕೊಡುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಗುರುಗ್ರಹ ಮಿಥುನ ರಾಶಿಗೆ ಬರ್ತಿದೆ ಅಂದ್ರೆ ಕಟಕ ರಾಶಿಯವರ 12ನೇ ಮನೆಗೆ ಬರ್ತಿರೋದ್ರಿಂದ ನೀವು ಸ್ವಲ್ಪ ಸಮಾಜಮುಖಿ ಕೆಲಸಗಳಿಗೆ ಹೆಚ್ಚಿನ ಆಸಕ್ತಿಯನ್ನ ಕೊಡ್ತೀರಾ. ಈ ವರ್ಷ ನೀವೇ ಸ್ವತಃ ದಾನ ಧರ್ಮಗಳನ್ನ ಮಾಡೋಕೆ ಶುರು ಮಾಡ್ತೀರಾ, ಅಥವಾ ಯಾರಾದ್ರೂ ಎಲ್ಲಾದ್ರೂ ಅನ್ನದಾನ ಮಾಡ್ತಿದ್ರೆ ನೀವು ಅದಕ್ಕೆ ಹೋಗಿ ಕೈ ಜೋಡಿಸೋ ಕೆಲಸಗಳನ್ನ ಮಾಡ್ತೀರಾ. ನಿಮ್ಗೆ ಸ್ವಲ್ಪ ಲಾಸ್ ಆದ್ರೂ ಪರವಾಗಿಲ್ಲ, ನೋವಾದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಮನೋಭಾವನೆ ನಿಮಗೆ ಈ ವರ್ಷ ಬರುತ್ತೆ. ಹಾಗೆ ಆಧ್ಯಾತ್ಮಿಕದ ಕಡೆಗೆ ಸಿಕ್ಕಾಪಟ್ಟೆ ಒಲವು ಬರುತ್ತೆ ನಿಮಗೆ ಈ ವರ್ಷ. ಮೆಡಿಟೇಷನ್ ಅಂತ ಪ್ರಾಸೆಸ್ ಅಲ್ಲೂ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಧಾರ್ಮಿಕ ಸ್ಥಳಗಳಿಗೆ ಆಗಾಗ ಭೇಟಿ ಕೊಡೋದನ್ನ ಅಭ್ಯಾಸ ಮಾಡ್ಕೊಂತೀರಾ. ಇದೆಲ್ಲದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಜಾಸ್ತಿ ಆಗತ್ತೆ ಈ ವರ್ಷ. ಹಾಗೆ ಸಮಾಜದಲ್ಲಿ ನಿಮಗೊಂಥರ ರೆಸ್ಪೆಕ್ಟ್ ಕೂಡ ಸಿಗತ್ತೆ. ಹಾಗೆ ಗುರು 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಖರ್ಚು ಕೂಡ ಜಾಸ್ತಿ ಆಗತ್ತೆ. ನೀವು ಎಲ್ಲಿ ಖರ್ಚು ಮಾಡ್ತೀರಿ ಅನ್ನೋದಾದ್ರೆ ಸ್ಪಿರಿಚುಯಾಲಿಟಿ ಕಡೆಗೆ ಹೆಚ್ಚಿನ ಖರ್ಚನ್ನ ಮಾಡ್ತೀರಾ. ದಾನ ಧರ್ಮಗಳನ್ನ ಮಾಡೋದು ಜಾಸ್ತಿ ಆಗತ್ತೆ, ಅದಕ್ಕೆ ಖರ್ಚು ಮಾಡ್ತೀರಾ. ಆನ್ಲೈನ್ ಡೊನೇಷನ್ಸ್ ಕೂಡ ಮಾಡಬಹುದು. ಹಾಗೆ ಧಾರ್ಮಿಕ ಸ್ಥಳಗಳಿಗೆ ಹೋಗಿ ಬರೋದಕ್ಕೆ ಹೆಚ್ಚಿನ ಖರ್ಚುನೂ ಆಗತ್ತೆ. ಆದ್ದರಿಂದ ನೀವು ಸ್ವಲ್ಪ ಖರ್ಚು ವೆಚ್ಚಗಳ ಮೇಲೆ ಗಮನ ಕೊಡೋದು ಒಳ್ಳೆಯದು. ಗುರುಗ್ರಹದ ದೃಷ್ಟಿ 4ನೇ ಮನೆ, ಷಷ್ಠಿ ಹಾಗೂ ಅಷ್ಟಮ ಭಾವದ ಮೇಲೆ ಬೀಳ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ, ನಿಮ್ಮ ಸಂಸಾರದಲ್ಲಿ ಸಾಮರಸ್ಯ ಹೆಚ್ಚಾಗತ್ತೆ. ಹಾಗೆ ಆರೋಗ್ಯದಲ್ಲಿ ಅಂದ್ರೆ ನಿಮಗೆ ಸ್ವಲ್ಪ ಹೊಟ್ಟೆ ನೋವು ಬರೋದು, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಗೋದು, ಅಸಿಡಿಟಿ ಪ್ರಾಬ್ಲಮ್ ಆಗೋದೆಲ್ಲ ಜಾಸ್ತಿ ಆಗತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಅಕ್ಟೋಬರ್ನ ನಂತರ ಗುರುಗ್ರಹ ಕಟಕ ರಾಶಿಗೆ ಬಂದಾಗ ನಿಮ್ಮ ಭಾಗ್ಯದ ಬಾಗಿಲು ತೆರೀತಿದೆ ಅಂತಾನೆ ಹೇಳಬಹುದು. ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮವಾದ ಮಟ್ಟವನ್ನ ನೀವು ರೀಚ್ ಆಗ್ತೀರಾ. ಮದುವೆ ಆಗದಿರೋರ್ಗೆ ಮದುವೆ ಯೋಗ ಬರುತ್ತೆ, ಸಂತಾನ ಅಪೇಕ್ಷೆಯಲ್ಲಿರೋರಿಗೆ ಸಂತಾನದ ಭಾಗ್ಯ ಬರುತ್ತೆ. ಹಾಗೆ ನಿಮಗೊಂಥರ ರಾಜಯೋಗ ಬರುತ್ತೆ ಅಂತಾನೆ ಹೇಳಬಹುದು. ನೀವು ಅಂದ್ಕೊಳ್ದೇ ಇರುವಂತ ಕೆಲಸಗಳೆಲ್ಲ ಆ ಸಮಯದಲ್ಲಿ ಆಗತ್ತೆ. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ನೀವು ವಿಷ್ಣು ಸಹಸ್ರನಾಮವನ್ನು ಹೇಳೋದು ಅಥವಾ ವಿಷ್ಣು ದೇವಾಲಯಕ್ಕೆ ಹೋಗಿ ಬರೋದು ಈ ಸಮಯದಲ್ಲಿ ಅತ್ಯುತ್ತಮವಾದಂಥ ಉಪಾಯ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.